ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯುವ ವಕೀಲ ಸಂತೋಷ್ ಪಾಟೀಲ್ ಹತ್ಯೆ ಮಾಡಿದ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ ರಾಯಬಾಗ ಪೊಲೀಸ್. ರಾಯಬಾಗ ತಾಲೂಕಿನ ಸವಸಂತಿ ಗ್ರಾಮದ ಸಂತೋಷ್ ಪಾಟೀಲ್ ಕೆಲವು ದಿನಗಳ ಹಿಂದೆ ಅಪಹರಣವಾಗಿತ್ತು. ಕಳೆದ 45 ದಿನಗಳಿಂದ ಹುಡುಕಾಟದಲ್ಲಿ ಇದ್ದ ರಾಯಬಾಗ ಪೊಲೀಸರು 5 ಜನ ಆರೋಪಿಗಳನ್ನು ಬಂಧಿಸಿ ಜಾರಿಗೆಟ್ಟಿದ್ದಾರೆ. ಹತ್ಯೆಯಲ್ಲಿ A3 ಆರೋಪಿ ರಾಯಬಾಗ ತಾಲೂಕಿನ ಬಿರ್ನಾಳ ಗ್ರಾಮದ ಕಿರಣ ಕೆಂಪವಾಡಿ ಎಂಬ ಆರೋಪಿಯನ್ನು ಬಂಧಿಸಿ ಇಂದು ರಾಯಬಾಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡಿದ್ದಾರೆ. ಮುಖ್ಯ ಆರೋಪಿಗಳನ್ನ ಬಂಧಿಸುವ ತನಕ ನಾವು ನ್ಯಾಯಾಲಯ ಪ್ರವೇಶ ಮಾಡೋದಿಲ್ಲ ಅಂತ ವಕೀಲರು ಪ್ರತಿಕ್ರಿಯೆ ಮಾಡಿದರು. ಸಂತೋಷ ಹೊಲ ಸಲುವಾಗಿ ಒಂದ್ ಸ್ವಲ್ಪ ನ್ಯಾಯ ಐತ್ರಿ, ಅದ್ ಮುಗಿಸ್ಕೊಂಡು ನಾತ್ರಿ ಒಂದ್ 2 ದಿನದಾಗ ಮುಗಿಸ್ಕೋಬೇಕು ಅನ್ಗುಡ್ದ ಇಷ್ಟಾಗ ಇನ್ಸಿಡೆಂಟ್ ನಡೆದ್ ಹೋತ್ರಿ. ಅದ ಮುಗಿಸ್ಕೊಂಡು ಒಂದಿರಿ ಅವ್ರ ಮನ್ಯಾಗ ಅಷ್ಟಾಗ ಇವ್ರ ಕೋರ್ಟ್ಗೆ 10 ಗಂಟೆ ನಂತರ ಮನೆಯಿಂದ ಜಾಗ ಬಿಟ್ರಿ. ಜಾಗ ಬಿಟ್ಟ ನನಗೆ ಇದು ಇನ್ಸಿಡೆಂಟ್ ಆಗಿದ್ದ ನಮ್ ದೊಡ್ಡ ಅವನ್ ಮಗ ಹೇಳಿದ್ರಿ, ಲಕ್ಕಪ್ಪ ಬಿದ್ರಿ ಅನ್ನೋರ. ಅವ್ರ ಏನತ್ತಿ ಎಲ್ಲಿ ಹೋಗ್ಯಾರು ಹಿಂಗ ಅಂತ ಕೇಳಿದ್ರಿ. ಹಿಂಗ ಕೋರ್ಟ್ ಹೋಗ್ಯಾರನ್ನ ಅಂತ ಹೇಳಿನ್ರಿ. ನಾ ಕೋರ್ಟ್ ಹೋಗ್ಯಾರ ಹಿಂಗಾತನ ಇಲ್ಲ ಮತ್ ಏನಾಗೈತಿ ನೋಡ್ನು, ಏನ್ ಬ್ಯಾಗ್ ಅದೆಲ್ಲ ಇಲ್ಲಿ ಅದಾವ, ಮೊಬೈಲ್ ಇಲ್ಲಿ ಅದಾವ, ಬೈಕ್ ಇಲ್ಲಿ ಐತಿ, ಅವ್ರಷ್ಟ ಇಲ್ಲ ತಂದ್ರಿ ಅಣ್ಣ. ನಾ ಮತ್ತೆ ಇವ್ರೆಲ್ಲಾ ಹುಡುಕಾಡಕತ್ರ ಮಾಡ್ತಾರ. ನಾವು ಅಲ್ಲಿ ಬ್ಯಾಕೂಟ್ ಹತ್ರ ಶಾವ್ ಪಾರ್ಕ್ ಹತ್ರ ಐತ್ರಿ, ಅಲ್ಲಿ ಐತ್ರಿ. ಅಣ್ಣ ಅಂದ್ರ ಅವ್ರಂತ್ರಿ ಅವ್ರ ಹಿಂಗ ಅಂತಂದ ಅಣ್ಣ ನಾವ ಆಕ್ಸಿಡೆಂಟ್ ಅದು ಆಗಿರ್ಬೋದು ಹಿಂಗ್ ತಿಳ್ಕೊಂಡಿವ್ರಿ. ಆಕ್ಸಿಡೆಂಟ್ ಆಗಿದೆಲ್ಲ ಏನೋ ಆಗ್ಲಿ ಅಷ್ಟ ಹಾಸ್ಪಿಟಲ್ ಹುಡುಕ್ಯಾಡ್ರಿ ಏನು ಸಿಗ್ಲಿಲ್ರಿ. ಸಿಗ್ಲಾಕಾಗಣ ಮತ್ ನಾವ್ ಇದ ಹೊಲಸ ಒಂದ್ ನ್ಯಾಯ ಐತ್ರಲ್ಲ, ಹೊಲಿದ ನ್ಯಾಯ ಇರೋಣ ಇದ ಐತ್ರಿ ನ್ಯಾಯ ಐತಿ. ಇವ್ರ ಮೇಲೆ ಕೇಸ್ ಕೊಡ ಹೋಗುನು, ಇವ್ರ ಮೇಲೆ ನಮ್ಗ್ ಡೌಟ್ ಐತಿ ಹಿಂಗ ಅಂತಂದ ನಾವ್ SP ಪಾಟೀಲ ನೆಕ್ಸ್ಟ್ ಪರತೇಶ್ ಕೋಳಿಯನ್ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವ್ರಿ. ರಾಯಬಾಗ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ. ಅಷ್ಟಾಗ ಮತ್ ಅದ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಿ. ಅವ್ರು 1 ವಾರದಾಗೂ ಸ್ಟಾರ್ಟ್ ಮಾಡ್ರಿ. ಇನ್ನು ಇಂದ್ ಬರ್ತಾರ, ನಾಳೆ ಬರ್ತಾರ, ಇಂದ್ ಬರ್ತಾರ, ನಾಳೆ ಬರ್ತಾರ ಅನ್ಕೂಡ ಹಿಂಗ ಇಷ್ಟ ದಿನ ಹೋದ್ರ ನಮಗ ಭರವಸೆನ ಕೊಟ್ರಿ. ಅವ್ರು ಬರ್ತಾರ ಏನಾಗುದಲ್ಲ ಹಿಂಗ ಅಂತಂದಿರಿ. ಅಷ್ಟಾಗ ಮತ್ ಇದ್ ಹಿಂಗ ಆಗೋತ್ರಿ. ಅವ್ರನ್ನ ಏನ್ ಅರೆಸ್ಟ್ ಮಾಡ್ಯಾರಲ್ಲ ಗೊತ್ತಿಲ್ರಿ. ಅವ್ರ ಏನಾಗ್ಲಿ ಹೊಲದಂತ ನ್ಯಾಯ ಐತ್ರಿ. ಅದ್ರ ಸಲುವಾಗಿ ನನ್ನ ಗಂಡನಂತ್ರು ಹಿಂಗ್ ಮಾಡ್ಯಾರ್ರಿ. ಅವ್ರನ್ನಂತೂ ಬಂಧಿಸ್ಬೇಕ್ರಿ. ಹಂಗ ಮಾಡಿ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕ್ರಿ. ಎಷ್ಟ್ ಜನ ಕೂಡಿ ಏನ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ. ಬಾಳ ಜನ ಅದಾರಿ. ಅವ್ರು SP ಪಾಟೀಲ್ ಮತ್ ಭರತೇಶ್ ಕೋಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ. ನಾವು ಅವ್ರ ವಕೀಲರು ಅದಾರಿ. SP ಪಾಟೀಲ್ ಅವ್ರ ಸೀನಿಯರ್ ವಕೀಲ್ರಿ, ಜೂನಿಯರ್ ವಕೀಲ್ ಏನೈತಿ ಭರತೇಶ್ ಕೋಳಿ ಇವ್ರದಾರಿ. ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು. ಅವ್ರ ಏನೋ ಮಾಡಿ ಇಮಿಡಿಯೇಟ್ಲಿ ಅವ್ರ ಮಾತ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡಿ ಕೇಳ್ಕೊತೀನ್ರಿ. ನಾನು ಅಂದಾಗ ನನ್ ಗಂಡಗ ಆತ್ಮ ಶಾಂತಿ ಸಿಗ್ಲ ಕೇಳ್ಕೊತೀನ್ರಿ. ನಾ ಅಷ್ಟ ಮತ್ತೇನಿಲ್ಲ. ನೀವ್ 1 ವರ್ಷದ ಮಗ ಐತ್ರಿ, ಮದ್ವೆ ಆಗಿ 2 ವರ್ಷ. ನಾವ್ ಏನ್ ಮಾಡ್ಬೇಕ್ರಿ ಸರ್? ಹಿಂಗ ಮಾಡ್ರ ಸೀನಿಯರ್ ವಕೀಲ್ಗಳಿಗೆ ಹೆಂಗ್ ರಕ್ಷಣೆ ಇಲ್ಲ ಅಂದ್ರ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ. ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕ್ರಲ್ಲ ರೀ. ಇವ್ರೇನು ಒಡೆಯಾರ ವಕೀಲ್ ಕೈಯಾಗ ಕಲಿಯಾಕ್ ಹೋಗಿದ್ರಿ. ಅವ್ರೇನ್ ಹೇಳ್ತಾರೆ ಹುಡುಕ್ಯಾಡತದ್ರಿ, ಏನೋ ಒಂದ್ ಸ್ವಲ್ಪ ಏನೋ ಸಿಗುವತ್ತು ನಮಗ ಹೆಂಗ ಅಂತಿದ್ರಿ. ಇದೇನೈತಿ 1 4 ದಿನ ತಿಂದ್ರಿ ಹಿಂಗ ಸಿಕ್ಕಾರ. 1 4 ಮಂದಿ ನೋಡೋಣ್ರಿ, 1 4 ದಿನದ ಸುದ್ದಿ ಬರ್ತತಿ ಅಂದಿರಿ. ಅವ್ರ ಅದ್ನ ಅವ್ರ ಕ್ವಾಶ್ ಮಾಡಿ ಲೆಟರ್ ಕಳ್ಸಿರತ್ರಿ ಅಲ್ಲಿ ಹೈಕೋರ್ಟಿಗ್ರಿ. ಅದನ್ನ ಹೇಳ್ತಿ ನಾವ್ ಹೋಗಿ ಮತ್ತ ಅಲ್ಲಿ ಹೋಗಿ ಲೆಟರ್ ನೋಟಿಸ್ ಕೊಟ್ಟು ಬಂದ್ರಿ. ಇಲ್ಲ ಇದು ಖರೆ ಐತ್ರಿ ಕೇಸ, ಇದ್ ಕೇಸ್ ನಡೆಸ್ರಿ ನೀವು ಸುಳ್ಳು ಹೇಳಿ ಬಂದಾರ. ಅವ್ರ ಕೇಸ್ ನಡೆಸಿರತ್ ನಾವ್ ಮತ್ತ ನೋಟಿಸ್ ಕೊಟ್ಟು ಬಂದಿರಿ ಹೈಕೋರ್ಟ್ ಹೋಗಿ ಕೊಟ್ಟು ಬರೋಣ. ಮತ್ತೀಗ ಅಷ್ಟ್ರಾಗ ಇನ್ನೊಂದ್ 2 ದಿನ ಸುದ್ದಿ ಗೊತ್ತಾಕತ್ರಿ ಏನ್ ಅನ್ನೋದು. 1 4 ಜನ ಸಿಕ್ಕಾರಿ ಅಂತಂದ್ರಿ. 1 4 ಜನ ಸಿಕ್ಕಾರು ಏನ್ ಅನ್ನೋದು ಗೊತ್ತಾಗ. ನನ್ನ ಗಂಡ ನನ್ನ ಮನೆಗ್ ಬರ್ಬೋದು ಇಟ್ಟು ಭರವಸೆ ಇಟ್ಕೊಂಡ್ ಕೂತೀನ್ರಿ ನಾ. ಇವ್ರೆಲ್ಲ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ. ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ. ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.